ಈ ಮಹತಾರಿಗೆ ಬಂದು 1.5 ವರ್ಷ ಆಯಿತು. 1.5 ವರ್ಷದಿಂದ ನಾನು ಸಾಕಷ್ಟು ಪರಿವರ್ತನೆ ಆಗಿದೆ, ಜೊತೆಗೆ ಸಾಕಷ್ಟನ್ನ ಕಲ್ತ್ಕೊಂಡಿದ್ದೆ. ಯಾಕಂದ್ರೆ ಇಂಥ ಅದ್ಭುತ ಮಾಸ್ಟರ್ಸ್ ಬಂದು ಹೇಳತಕ್ಕಂಥದ್ದು ಎಲ್ಲರೂ ಸಹ ಆ ಜ್ಞಾನವನ್ನು ಹಂಚಿಕೊಳ್ಳುವಾಗ ನಾನು ಅದನ್ನು ಕಲ್ತ್ಕೊಂಡು ಪೂರ್ತಿ ಅಲ್ಲದಿದ್ರೂ ಸ್ವಲ್ಪ ಸ್ವಲ್ಪ ನನಗೆ ಯಾವುದು ಅಡಾಪ್ಟ್ ಮಾಡ್ಕೊಳಕ್ಕಾಗುತ್ತೆ ಅಂಥದ್ದನ್ನು ನಾನು ಅಡಾಪ್ಟ್ ಮಾಡಿಕೊಂಡು ಬರ್ತಾ ಇದ್ದೇನೆ. ನಾನು ಈಗ 15 ಮಿನಿಟ್ಸ್ ಟೈಮ್ ಕೊಟ್ಟಿದ್ದೀರಾ. ನಾನು ಏನು ಹೇಳಕ್ ಹೊರಟಿದ್ದೇನೆ ಅಂತಂದ್ರೆ, ನನ್ನ ಜೀವನ ನಿಜವಾಗ್ಲೂ ಬಹಳ ಅದ್ಭುತವಾದ ಜೀವನದಿಂದನೇ ನಾನು ಬಂದಿರೋದು. ನನಗೇನು ಅಂತಂದ್ರೆ, ನನಗೆ ಪ್ರಶ್ನೆನ ಯಾಕೆ ಕೇಳಿದೆ ಅಂದ್ರೆ, ಅದನ್ನ ಜೊತೆಗೆ ಈ ಧ್ಯಾನವನ್ನ ಸ್ವಲ್ಪ ಜೋಡಿಸ್ಕೊಂಡು ಈ ಮಾತನ್ನ ಆಡ್ಬೇಕು ಅಂತ ಹೇಳತಕ್ಕ ನಾನು ನಿರ್ಧಾರ ಮಾಡಿದ್ದೆ. ಯಾಕಂತಂದ್ರೆ ನನ್ನ ಲೈಫು ಬಹಳ ಅದ್ಭುತವಾಗಿ ಬಂತು. ಅಂದ್ರೆ ನಾವೇನು ಮಹಾ ಶ್ರೀಮಂತರಲ್ಲ, ಸಿಟಿಯಲ್ಲಿ ಬೆಳೆದವರಲ್ಲ, ತುಂಬಾ ಪಾಶ್ ಅಥವಾ ಅಂತ ಜೀವನವನ್ನ ನಡೆಸಿದವರಲ್ಲ. ಹಳ್ಳಿಯಲ್ಲಿ ಹುಟ್ಟಿ ಎಂಥದ್ದು ಹೇಳ್ತಾರೆ, ಸೀಮೆಣ್ಣೆ ದೀಪದಲ್ಲಿ ಓದಿ ಆ ನಂತರ ನಾನು ಈ ಪೊಸಿಷನ್ಗೆ ಬಂದವಳು. ಜೊತೆಗೆ ಎಲ್ಲ ಕೆಲಸವನ್ನ ಅಂದ್ರೆ ಗದ್ದೆ ಕೆಲಸದಿಂದ ಹಿಡಿದು ಎಲ್ಲವನ್ನ ಮಾಡಿದಂತ ಅನುಭವ ನನಗಿದೆ. ನಾನು ಸರ್ಗೆ ಪ್ರಶ್ನೆಯನ್ನ ಕೇಳಿದಾಗ, ಇದು ಯಾಕೆ ಅಂತ ಕೇಳಿದಾಗ, ನನ್ನ ಜೀವನದಲ್ಲಿ ನಾನು ಇವತ್ತೇನಿದೆ, ಐ ಆಮ್ ವೆರಿ ಹ್ಯಾಪಿ ಫ್ಯಾಮಿಲಿ ನಂದು. ಜೊತೆಗೆ ಬಹಳ ಒಂದು ಅದ್ಭುತವಾದ ಜೀವನ ನಂದು. ಜೀವನವನ್ನ ಹೀಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಬಂದ್ರೆ, ಬಹುಶಃ ಅಶ್ವಿನಿ ಮೇಡಮ್ ಅಥವಾ ಹರೀಶ್ ಸರ್ ಇದ್ರೆ ಇದು ದೊಡ್ಡ ಫಿಲ್ಮ್ ಆಗಿ ಬರುವಂತ ಘಟನೆಗಳು ನನ್ನ ಜೀವನದಲ್ಲಿ ನಡೆದಿದೆ. ಬಹುಶಃ ಎಲ್ರಿಗೂ ಆಶ್ಚರ್ಯ ಆಗ್ಬೋದು ಇದೇನು ಅಂತ ಹೇಳ್ಕೊಂಡು ಆಗಿದೆ. ಸೊ ನನ್ನ ಎಜುಕೇಶನ್ ಇರ್ಬೋದು, ನನ್ನ ಚೈಲ್ಡ್ಹುಡ್ ಇರ್ಬೋದು, ನನ್ನ ಮ್ಯಾರೇಜ್ ಇರ್ಬೋದು, ನನ್ನ ಜಾಬ್ ಇರ್ಬೋದು, ಎಲ್ಲವೂ ಸಹ ಒಂಥರ ಮಿರಾಕಲ್ಗಳು. ಸೊ ನನಗೆ ಈ ಧ್ಯಾನಕ್ಕೆ ಬಂದಾಗ ಇದು ಹೇಗೆ ನಡೆಯಿತು ನನ್ನ ಜೀವನದಲ್ಲಿ ಒಂದು ಹಳ್ಳಿಯಲ್ಲಿ ಅಂತ ಹೇಳತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ಕುಟುಂಬ ದೊಡ್ಡ ಕುಟುಂಬ. ಸೊ ಇದರಲ್ಲಿ ಯಾರು ಸಾಧನೆ ಮಾಡದೇ ಇರೋದನ್ನ ನಾನು ಸಾಧನೆ ಮಾಡ್ಕೊಂಡು ಬಂದಿದ್ದೇನೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಈ ಮಹತಾರ್ ಸಂಸ್ಥೆಯಿಂದ ಸಿಗತಕ್ಕಂತಹ ಜ್ಞಾನ ಹಂಚಿಕೆಯಿಂದ ನಾನು ಅರ್ಥ ಮಾಡ್ಕೊಳ್ತಾ ಇರೋದು, ಇದೆಲ್ಲವೂ ಬಹುಶಃ ನನ್ನ ತಂದೆ ತಾಯಿಯ ಒಂದು ಸಂಕಲ್ಪ, ನಮ್ಮ ತಂದೆ ತಾಯಿಯ ಒಂದು ಆತ್ಮ ಆಗಿತ್ತು. ಅದಕ್ಕೋಸ್ಕರ ಅಂತ ಹೇಳತಕ್ಕಂಥದ್ದು ಈಗ ನನಗೆ ಅರಿವು ಆಗ್ತಾ ಇದೆ. ಸೊ ಮೊದಲನೇದಾಗಿ ನಾನು ಮಹತಾರ ಸಂಸ್ಥೆಗೆ ಬಂದ ತಕ್ಷಣ ಅರಿವು ಆಗ್ತಾ ಇರೋದು, ಎಲ್ಲರೂ ಹೇಳ್ತಾರಲ್ಲ, ನಮ್ಮನ್ನು ನಾವು ಗುರುತಿಸ್ಕೋಬೇಕು, ನಮ್ಮನ್ನು ನಾವು ಅರ್ಥಕೋಬೇಕು, ನಮ್ಮನ್ನು ನಾವು ತಿಳ್ಕೋಬೇಕು ಅಂತ. ಅದು ಈಗ ನನಗೆ ಪ್ರಾರಂಭ ಆಗಿ ಅದನ್ನ ಕಲ್ತ್ಕೊಂಡು ಬರ್ತಾ ಇದ್ದೇನೆ. ಯಾಕಂತಂದ್ರೆ ನಾನೊಂದು ಸಣ್ಣ ನಾನು ನನ್ನ ಫ್ಯಾಮಿಲಿಯಲ್ಲಿ ಕಪ್ಪು ಮಗು, ಅಂದ್ರೆ ತುಂಬಾ ಕಪ್ಪಾಗಿರತಕ್ಕಂಥ ಹೆಣ್ಣು ಮಗಳು ನಮ್ಮ ಫ್ಯಾಮಿಲಿಯಲ್ಲಿ ನಾನೇ. ಆಗ ನಮ್ಮಮ್ಮ ಹೇಳೋರು, ನಾನು ಸ್ವಲ್ಪ ದೊಡ್ಡದಾದ್ಮೇಲೆ, ನೀನು ಹುಟ್ಟಿದಾಗ ಎಲ್ಲರೂ ಹೀಗೆ ಹೇಳೋರು, ನೋಡಕ್ ಬಂದವರಲ್ಲ, ಇದೇನು ಕಾಗೆ ಇದ್ದಂಗೆ ಹುಟ್ಟಿದೆ ಅಲ್ಲ. ಆಮೇಲೆ ಜೊತೆಗೆ ನಾವು 3 ಮಕ್ಕಳು, ಅದರಲ್ಲಿ ನಾನು ಒಬ್ಬಳೇ ಹೆಣ್ಣು ಮಗಳು, 2 ಅಣ್ಣಂದ್ರು. ನಾನು ಹುಟ್ಟಿ 1 ತಿಂಗಳಲ್ಲೇ ನನ್ನ ಇನ್ನೊಂದು ದೊಡ್ಡ ಮಾವ ಅವರು, ನಾವೆಲ್ಲ ಒಂದು ದೊಡ್ಡ ಅಂಗಳ, ಆ ಕಡೆ ಈ ಕಡೆ ಸುತ್ತಲೂ ಮನೆ ಆ ಥರ ಇತ್ತು. ಅವರಿಗೆ ಮಗು ಆಯ್ತದ್ದು ಬೆಳ್ಳಗೆ. ಜೊತೆಗೆ ನನ್ನ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಮಕ್ಕಳು ಸಹ ತುಂಬಾ ಬೆಳ್ಳಗೆ. ಬಂದವರೆಲ್ಲ, ನಿನಗೆ ಒಂದೇ ಹೆಣ್ಣು ಮಗು ಆಗಿದ್ದು, ಇದು ಯಾಕೆ ಹಿಂಗಿದೆ ಅಂತ ಹೇಳ್ತಾ ಇದ್ರಂತೆ. ಬಟ್ ನಮ್ಮಮ್ಮ ಆವಾಗ ಒಂದೇ ಒಂದು ಮಾತನ್ನ ಹೇಳ್ತಾ ಇದ್ರು, ನನ್ನ ಮಗಳು ಕಪ್ಪಿರ್ಬಹುದು, ಆದ್ರೆ ಅವಳನ್ನು ಯಾವ ರೀತಿ ನಾನು ತರ್ತೇನೆ ಅಂತ ಹೇಳತಕ್ಕಂಥದ್ದು ನನಗೊಂದು ಮನಸ್ಸಲ್ಲಿದೆ, ಅದರ ಖಂಡಿತ ನಾನು ಸಾಧನೆ ಮಾಡೇ ಮಾಡ್ತೇನೆ ಅಂತ ಹೇಳ್ತಾ ಇದ್ರಂತೆ. ಇದನ್ನ ನಮ್ಮಮ್ಮ ನನಗೆ ಚಿಕ್ಕದಿದ್ದಾಗ ಹೇಳ್ತಾ ಇದ್ರು. ಆಗ ನನಗೆ ಈ ಸಂಕಲ್ಪ ಆಗ್ಲಿ, ಈ ತರ ಫಾರ್ಮೇಶನ್ಸ್ ಆಗ್ಲಿ, ಅದೇನು ಗೊತ್ತಿರ್ಲಿಲ್ಲ ಅಲ್ಲ. ಸೊ ನಾನು ಏನು ಅಂದ್ಕೊಳ್ತಾ ಇರ್ಲಿಲ್ಲ, ಸುಮ್ಮನೆ ಇದ್ದು ಬಿಡ್ತಾ ಇದೆ. ಬರ್ತಾ ನನ್ನ ಲೈಫಲ್ಲಿ ಇಷ್ಟೆಲ್ಲ ಅದ್ಭುತಗಳು ಬಂದಾಗ ನನಗೆ ಅನಿಸ್ತಾ ಇದೆ, ಸೊ ಇದು ಅಪ್ಪ ಅಂತ ಹೇಳೋದಕ್ಕಂತೂ ನಮ್ಮ ಅಮ್ಮ. ನಾನು ಇವಾಗ ಈ ಇದರಲ್ಲಿ ಇರ್ಬೇಕಾದ್ರೆ ಇದೆಲ್ಲವೂ ಸಹ ನನ್ನ ಅಮ್ಮನ ಪರ್ಸನಾಲಿಟಿ. ಧೈರ್ಯ ಇರ್ಬೋದು, ಹೆಲ್ಪ್ ಇರ್ಬೋದು, ಒಂದು ಯಾವುದಾದ್ರೂ ಒಂದು ಸೇವೆ ಮಾಡತಕ್ಕಂಥದ್ದು. ಅಪ್ಪ ಅಮ್ಮ ಇಬ್ಬರೂ ಸೇವೆ ಮಾಡ್ತಾ ಇದ್ರು, ಬಹಳ ಅದ್ಭುತವಾದ ಇಡೀ ಊರಿಗೆ. ಬಟ್ ಅಮ್ಮನೊಂದು ಸಂಕಲ್ಪ ಭಾಳ ಆಯ್ತು. ಯಾಕಂತಂದ್ರೆ ನಮ್ಮಮ್ಮ ಎಷ್ಟೋ ಮಕ್ಕಳಿಗೆ ಎಜುಕೇಶನ್ ಇಲ್ಲ ಅಂತ ಹೇಳಿದಾಗ ಹಳ್ಳಿಯಲ್ಲಿ ನಮ್ಮ ಅಮ್ಮ ಫೀಸ್ ಕಟ್ತಾ ಇದ್ರು. ನಾವೇನು ದೊಡ್ಡ ಶ್ರೀಮಂತರಲ್ಲ, ಮತ್ತೆ ಹೇಳ್ತಾ ಇದ್ದೇನೆ, ಆದ್ರೂ ಇರತಕ್ಕಂಥದ್ದನ್ನ ಕೊಡ್ತಾರೆ. ಶ್ರೀಮಂತರಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಏನಂದ್ರೆ, ಆಸ್ತಿ ಪಾಸ್ತಿ ಇದ್ರು ನಮ್ಮ ಅಪ್ಪನಿಗೆ ತುಂಬಾ ಆರೋಗ್ಯದ ಸಮಸ್ಯೆ ಇತ್ತು. ಲಕ್ಷಾನುಗಟ್ಟಲೆ ಅಂದಿನ ಕಾಲದಲ್ಲೇ ಖರ್ಚು ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅಮ್ಮನು ತುಂಬಾ ಸಫರ್ ಆಗಿದ್ರು. ಆದ್ರೆ ನಮ್ಮ 3 ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡ್ಲಿಕ್ಕೆ ಬಹಳ ಒಂದು ಶ್ರಮವನ್ನ ಪಟ್ಟು ಕೊಟ್ರು ಅವರು. ಇನ್ನೊಂದೇನು ಅಂತಂದ್ರೆ, ಈ ತರ ಎಲ್ಲ ಹೇಳ್ತಾ ಬಂದಾಗ್ಲೂ ನಮ್ಮಮ್ಮ ಆಗ ಏನು ಸಂಕಲ್ಪ ಮಾಡ್ಕೊಳ್ತಾ ಇದ್ರು ಅದೆಲ್ಲ ಬಂತು. ಚೆನ್ನಾಗಿ ಎಜುಕೇಶನ್ ಆಯ್ತು, ಎಲ್ಲ ಆಯ್ತು. ಜೊತೆಗೆ ನಮ್ಮಮ್ಮ ಚಿಕ್ಕ ವಯಸ್ಸಿನಲ್ಲೇ ಏನ್ ಹೇಳ್ತಾ ಇದಾರೆ, ನನ್ನ ಮಗಳು ಗೆಸ್ಟೆಡ್ ಆಫೀಸರ್ ಮಾಡ್ಬೇಕು, ಗೆಸ್ಟೆಡ್ ಆಫೀಸರ್ ಮಾಡಿ. ಈ ಗೆಸ್ಟೆಡ್ ಆಫೀಸರ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆಫೀಸರ್ ಅಂದ್ರೆ ಗೊತ್ತಿಲ್ಲ. ನಾನು ಅದನ್ನು ತಲೆ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಬಟ್ ನಾನು ಆಗಿದ್ದೆ ಡೈರೆಕ್ಟ್ ಆಗಿ ಗೆಸ್ಟೆಡ್ ಆಫೀಸರ್. ಇನ್ನೊಂದೇನು ಅಂತಂದ್ರೆ, ನಾನು ತುಂಬಾ ಸ್ಪೋರ್ಟ್ಸ್ ಅಲ್ಲಿ ಇರ್ತಾ ಇದೆ.
ಸ್ಕೂಲಲ್ಲೆಲ್ಲ ನಮ್ಮ ಫ್ಯಾಮಿಲಿ ಹೇಗಿತ್ತಂದ್ರೆ, ಹಳ್ಳಿ ಸ್ಕೂಲಲ್ಲಿ ಯಾವುದೇ ಮೇಸ್ಟ್ರುಗಳು ಹೊರಗೆಯಿಂದ ಬಂದಾಗ ಅವರಿಗೆ ಎಲ್ಲೂ ನಿಲ್ಲಿಕ್ಕೆಲ್ಲ ಸ್ಥಳ ಇಲ್ಲ ಅಂದ್ರೆ ನಮ್ಮಲ್ಲಿ ಸ್ಥಳದ ಅವಕಾಶ ಮಾಡಿಕೊಡೋದು. ಅಂದ್ರೆ ನಾವು 3 ಫ್ಯಾಮಿಲಿ ಒಟ್ಟಿಗೆ ಅಕ್ಕಪಕ್ಕ ಇದ್ವಿ ಒಂದೇ ಇದರಲ್ಲಿ. ಒಂದೊಂದು ತಿಂಗಳು ಒಂದೊಂದು ಫ್ಯಾಮಿಲಿಯಿಂದ ಅವರಿಗೆ ಇರುವುದು ರೂಮ್ ಎಲ್ಲ ಒಂದು ಕಡೆ, ಅವರಿಗೆ ಊಟ ಎಲ್ಲ ಒಂದೊಂದು ತಿಂಗಳು ಒಂದೊಂದು ಫ್ಯಾಮಿಲಿಯವರು ಕೊಡೋ ಹಾಗೆ. ಅದು ಯಾರು ಬಂದ್ರೂ ನಮ್ಮ ಒಂದು ಅದು ಸಂಸ್ಕಾರ ಇತ್ತು ಆ ತರ. ಜೊತೆಗೆ ಪಾಪದ ಮಕ್ಕಳಿಗೆ ಫೀಸ್ ಕಟ್ಟತಕ್ಕಂಥದ್ದು. ಸ್ಕೂಲಲ್ಲಿ ಶಾರದಾ ಪೂಜೆ ಎಲ್ಲ ಆದಾಗ ನನ್ನ ಡೈರೆಕ್ಟ್ ತಾತ ಅಲ್ಲ, ನನ್ನ ಕಸಿನ್ ತಾತ ಇದ್ರು, ಅವರಲ್ಲಿ ಊಟ ಹಾಕೋದು ಮಾಡೋದು ಆ ತರ ಮಾಡತಕ್ಕಂಥ. ಜೊತೆಗೆ ನನ್ನ ಅಣ್ಣ ಸ್ಕೂಲ್ಗೆ ಸೇರಿದಾಗ ನಮ್ಮ ಅಪ್ಪ ಅಮ್ಮ ಬೆಂಚುಗಳಿಂದ ಕುರ್ಚಿಗಳಿಂದ ಮನೆಯಿಂದ ತಕೊಂಡು ಹೋಗಿ ಕೂರಿಸಿ ಅಡ್ಮಿಷನ್ ಮಾಡಿದ್ದಾರೆ. ಮತ್ತೆ 2-3 ಮಕ್ಕಳಿಗೆ ಬೆಂಚ್ ಕೊಡೋದು ಮಾಡೋದು ಎಲ್ಲವನ್ನ ಮಾಡ್ತಾ ಇದ್ರು. ಆ ರೀತಿಯ ಒಂದು ಸಂಸ್ಕಾರ ಇರತಕ್ಕಂಥ ಫ್ಯಾಮಿಲಿ. ಬಟ್ ಉಳಿದದೇನು ನಮಗೆ ಗೊತ್ತಿರ್ಲಿಲ್ಲ. ಸೊ ಗದ್ದೆ ಕೆಲಸ, ತೋಟ ಮೇಂಟೈನ್ ಮಾಡೋದು, ತರಕಾರಿ ನಡೋದು, ಈ ತರ ಎಲ್ಲ. ನಾನು ಸಹ ಇವಾಗ್ಲೂ ಅದನ್ನ ಬಿಟ್ಟಿಲ್ಲ. ಈಗಲೂ ನಾನು ಒಂದು ಮಿನಿ ರೈತಳ ಹಾಗೇನೆ ಕೆಲಸ ಮಾಡ್ತೇನೆ. ನಾನೇ ಇಲ್ಲಿ ತರಕಾರಿ ಎಲ್ಲ ನಾನೇ ಖುದ್ದಾಗಿ ಬೆಳೆಯೋದನ್ನ ಅದನ್ನ ಹಾಗೆಯೇ ನಾನು ಮುಂದುವರ್ಸ್ಕೊಂಡು ಬಂದಿದ್ದೇನೆ. ಜೊತೆಗೆ ಸಿಂಪಲ್ ಲೈಫ್ ಸಹ. ನಾನು ಒಂಥರ ಪ್ರಕೃತಿ ಬಹಳ ಹತ್ರ ಇರುವವಳು. ನಮ್ಮ ಮನೆಯನ್ನು ಸಹ ನಾವು ಸಿಟಿಯಲ್ಲಿ ಇದ್ದು ಮಾಡಿ ಎಲ್ಲಾಗಿ ಕೊನೆಗೆ ರಿಟೈರ್ಮೆಂಟ್ ಟೈಮ್ನಲ್ಲಿ ಒಳ್ಳೆಯ ಒಂದು ವಾತಾವರಣದಲ್ಲಿ ಇರಬೇಕು ಅಂತ ನಾವು ಅಂಥದ್ದೇ ಒಂದು ಜಾಗವನ್ನ ಸಹ ಮಾಡಿಕೊಂಡು ಒಳ್ಳೆ ಪ್ರಕೃತಿ ಎಲ್ಲಿ ನಾವು ಇದ್ದೇವೆ. ಜೊತೆಗೆ ತರಕಾರಿ ಬೆಳೆಸ್ತಕ್ಕಂಥದ್ದು, ಫುಡ್ ಸಹ ನನಗೆ ಜಾಸ್ತಿ ಟ್ರೆಡಿಷನಲ್ ಫುಡ್ ಮಾಡತಕ್ಕ ಹಳೆಯ ಎಲ್ಲಾ ತಿಂಡಿ ತೀರ್ಥ ಎಲ್ಲವನ್ನ ಸಹ ನಾನು ಮಾಡ್ತೇನೆ. ಸೊ ಹೀಗೆ ನನ್ನ ಜೀವನ ಬಂತು. ನನಗೆ ಇವಾಗ ಈ ಮಹಾತಾರಿಗೆ ಬಂದಾಗ ಇದನ್ನೆಲ್ಲ ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ಬರುವಾಗ ನನ್ಗೆ ಅನ್ಸುತ್ತೆ, ಹೌದು ಈ ಧ್ಯಾನ ಅಂತ ಹೇಳ್ತಕ್ಕಂಥದ್ದು ಎಷ್ಟ್ರ ಮಟ್ಟಿಗೆ, ಆವಾಗ ಧ್ಯಾನ ಅಂತ ಇಲ್ಲದಿದ್ರು ಆ ಮನಸ್ಸು ಆ ಆತ್ಮ ಹಾಗೆ ಇದ್ದ ಕಾರಣ ನಮ್ಮೆಲ್ಲರ ಜೀವನ ಹಾಗೆ ಬಂತು. ಈಗ ನಾವು ಅದನ್ನು ಮುಂದುವರಿಸಿಕೊಂಡು ಹೋಗುವಾಗ ಈ ಧ್ಯಾನ, ಈ ಜ್ಞಾನ ಹಂಚಿಕೆ ಬಹಳ ಬಹಳ ಇಂಪಾರ್ಟೆಂಟ್ ಹೇಳತಕ್ಕಂಥದ್ದು. ನನಗೆ ಬಹಳ ಒಂದು ಇಷ್ಟವಾದಂಥದ್ದು ಮಹಾತಾರ್ ಫೌಂಡೇಶನ್. ಇಲ್ಲಿ ಕೇವಲ ಧ್ಯಾನ ಮಾತ್ರ ಅಲ್ಲ, ನಾನು ಆಗ್ಲೇ ಹೇಳಿದೆ, ನಾನು ಇದನ್ನೆಲ್ಲ ಹೇಳಿದಾಗ ತುಂಬಾ ಸಲ ನಾನು ಹೆಲ್ತ್ ಬಗ್ಗೆನೂ ಈ ವೇದಿಕೆಯಲ್ಲಿ ಹಂಚ್ಕೊಂಡಿದ್ದೇನೆ. ಆಗ ನಿಮಗೆ ಆಶ್ಚರ್ಯ ಆಗೋದು, ಇವ್ರು ಇದನ್ನೆಲ್ಲ ಹೇಳ್ತಾರಲ್ಲ ಹೆಲ್ತ್ ಬಗ್ಗೆ. ಹೆಲ್ತ್ ನನಗೆ ತುಂಬಾ ಪ್ರಾಬ್ಲಮ್ ಇತ್ತು. ಆದರೆ ನಾನು ತುಂಬಾ ಜನ ಹೇಳ್ತಾರಲ್ಲ ವೇದಿಕೆಯಲ್ಲಿ, ನನಗೆ ಈ ತರ ಆಗ್ಬಿಟ್ಟು ನಾನು ಡಿಪ್ರೆಷನ್ ಆಗಿದ್ದೆ, ಹಂಗಾಗಿ ನನಗೆ ಅಂಥದ್ದು ಬಂದೇ ಇಲ್ಲ. ಅದು ಏನು ಶಕ್ತಿ ಅಂತ ನನಗೆ ಗೊತ್ತಿಲ್ಲ. ಚಿಕ್ಕದಿಂದನೇ ನನ್ನ ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಇದ್ರೂ ಸಹ ಅಯ್ಯೋ ನನ್ಗೆ ಇಂಥದ್ದು ಬಂತಲ್ಲ ಅಂಥದ್ದು ಅಂತ ಆ ಆಲೋಚನೆನೇ ನನಗೆ ಬಂದಿಲ್ಲ. ಇವತ್ತಿಗೂ ಆ ಆಲೋಚನೆ ಬಂದಿಲ್ಲ ನನಗೆ, ಹೀಗಾಯ್ತಲ್ಲ ಅಂತ ಹೇಳತಕ್ಕಂಥದ್ದು. ಹಾಗಾಗಿ ನಾನು ಡಿಪ್ರೆಷನ್ಗೆ ಹೋಗ್ಲಿಲ್ಲ. ನಾನು ಸರ್ವಿಸ್ನಲ್ಲಿದ್ದಾಗ ನನ್ನ ಡೈರೆಕ್ಟ್ಸ್, ಹಿರಿಯ ಆಫೀಸರ್ಸ್ ಎಲ್ಲ ಕೇಳೋರು, ನೀನು ಇಷ್ಟೊಂದು ಮಾತ್ರೆ ತಿಂತೀಯ ಬಟ್ ಇಷ್ಟು ಆಕ್ಟಿವ್ ಹೇಗೆ ಇರ್ತೀಯ ಅಂತ ಹೇಳ್ಕೊಂಡು. ಸೊ ನಾನು ರಿಟೈರ್ಮೆಂಟ್ ಆಗೋವರೆಗೂ ಒಂದು ದಿನನೂ ರೆಸ್ಟ್ ಬೇಕು ನನಗೆ ಆಗಲ್ಲ. ಅದು ಚಿಕಿತ್ಸೆಗೆ ಇದಕ್ಕೆ ಹೋದಾಗ ರಜೆ ಹಾಕ್ತದೆ, ಅದು ಬಿಟ್ರೆ ನಾನು ತುಂಬಾ ಆಕ್ಟಿವ್. ಬಹುಶಃ ಈ ಗ್ರೂಪ್ನಲ್ಲಿ ನನ್ನ ಡಿಪಾರ್ಟ್ಮೆಂಟ್ನವ್ರು ಕೆಲವರು ಇದ್ದಾರೆ, ಲಕ್ಷ್ಮೀಕಾಂತಮ್ಮ ಮೇಡಮ್ ಇದ್ದಾರೆ, ಅವರಿಗೆಲ್ಲ ಅಂದಾಜಾಗುತ್ತೆ ನಾನು ಎಷ್ಟು ಮಟ್ಟಿಗೆ ಇದ್ದೆ ಅಂತ. ಇದೇ ಆಕ್ಟಿವ್, ಇದಕ್ಕಿಂತ ತುಂಬಾ ಆಕ್ಟಿವ್ ನಾನಿದ್ದೆ. ಅದು ನನಗೆ ತಲೆಗೆ ಬರಲಿಲ್ಲ, ಅಯ್ಯೋ ಅಂತ ಹೇಳತಕ್ಕಂಥ ನನ್ನ ತಲೆಗೆ ಬಂದಿಲ್ಲ. ಸೊ ಇದನ್ನ ಒಂದಕ್ಕೊಂದು ಕಂಪೇರ್ ಮಾಡ್ಕೊಂಡು ಬಂದಾಗ ನನಗೆ ಆಶ್ಚರ್ಯನೇ ಅನ್ನಿಸ್ತಾ ಇದೆ. ಇನ್ನೊಂದೇನಂದ್ರೆ, ನನಗೆ ಯಾವುದೇ ರೀತಿಯ ಭಯ ಇರಲಿಲ್ಲ. ಅದು ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ಆಕ್ಚುಲಿ ದಾವಣಗೆರೆಯಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್. ಅದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಯಾರು ಇಲ್ಲದ ಹೆಣ್ಣುಮಕ್ಕಳು ಅಥವಾ ತಪ್ಪು ದಾರಿಯಲ್ಲಿ ಹೋದ ಹೆಣ್ಣುಮಕ್ಕಳು ಇಂಥದ್ದೆಲ್ಲ ಅವರಿಗೊಂದು ಆಶ್ರಯ ನೀಡತಕ್ಕಂಥ ಸಂಸ್ಥೆ ಇದೆ. ಅದು ದಾವಣಗೆರೆಯಲ್ಲಿತ್ತು. ದಾವಣಗೆರೆಯಲ್ಲಿ ಅದು ಚಿತ್ರದುರ್ಗ ರೋಡಲ್ಲಿ ಬಾಡಾ ಕ್ರಾಸ್ ಅಂತ ಹೇಳ್ತಕ್ಕಂಥ ಸ್ಥಳದಲ್ಲಿತ್ತು. ಅಲ್ಲಿಗೇನು ಇಲ್ಲ, ಒಂದು ಬಿಲ್ಡಿಂಗ್. ನನಗೆ ಮೇಲ್ಗಡೆ ಕ್ವಾರ್ಟರ್ಸ್, ಮದುವೆನಾಗಿರಲಿಲ್ಲ, ಒಬ್ಬಳೇ ಇದ್ದಿದ್ದು. ಮೇಲ್ಗಡೆ ಕ್ವಾರ್ಟರ್ಸ್, ಕೆಳಗೆ ಆಫೀಸು, ಪಕ್ಕದಲ್ಲಿ ಇನ್ಸ್ಟಿಟ್ಯೂಷನ್, ಎಲ್ಲ ವಿಚಿತ್ರ ಹೆಣ್ಮಕ್ಳು ಎಲ್ಲ ಇತ್ತು. ಸೊ ಅವರು ಓಡ್ ಹೋಗ್ಲಿಕ್ಕೆ ಪ್ರಯತ್ನ ಮಾಡುವಂತಕ್ಕಂಥ ಇಂತೆಲ್ಲ ಇತ್ತು. ಕೋರ್ಟು ಕಚೇರಿ ಎಲ್ಲ ನಾವು ಹೋಗ್ಬೇಕಿತ್ತು. ತುಂಬಾ ಜನ ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಆದಾಗ ನಮ್ಮ ಆಫೀಸರ್ಸ್ ಹೇಳಿದ್ರು, ನಿನಗೆ ಖಂಡಿತ ಅಲ್ಲಿ ಕೆಲಸ ಮಾಡಕ್ ಆಗುದಿಲ್ಲ, ತುಂಬಾ ಕಷ್ಟ ಇದೆ, ಈ ತರ ನೀನ್ ಜೀವನದಲ್ಲಿ ಇಂಥದ್ದು ನೋಡೇ ಇಲ್ಲ ಅಂತ ಹೇಳ್ಕೊಂಡು. ನಾನು ಅದಕ್ಕೆ ಏನು ಸಹ ಹೇಳಿಲ್ಲ, ಸೀದಾ ಹೋಗಿ ನಾನು ರಿಪೋರ್ಟ್ ಆದೆ. ಅಲ್ಲಿ ಚಾರ್ಜ್ ತಕೊಂಡು ನಾನು ಕೆಲಸವನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಒಂದು ಅದ್ಭುತ ಏನು ಅಂತಂದ್ರೆ, ನಾನು ಒಬ್ಳೇ ಇರ್ತದೆ, ಎಲ್ಲ ಅಡಿಗೆ ಮಾಡಿನೂ ಗೊತ್ತಿರ್ಲಿಲ್ಲ ನನಗೆ. ನಂದೊಂದು ನಾನು ಎಲ್ಲರ ಹತ್ರ ಹೇಳ್ತೇನೆ, ನನ್ನ ಅಮ್ಮನ ಮನೆಯಲ್ಲೂ ಅಡಿಗೆ ಮಾಡಿಲ್ಲ, ನನ್ನ ಅತ್ತೆ ಮನೆಯಲ್ಲೂ ಅಡಿಗೆ ಮಾಡಿಲ್ಲ, ಬಟ್ ಒಳ್ಳೆ ಊಟವನ್ನ ಮಾಡ್ತಾ ಇದ್ದೆ. ಸೊ ಅದು ಒಂದು ನನ್ನ ಭಾಗ್ಯ ಅಂತ. ಅದು ನಾನು ಒಬ್ಳೆ ಏನ್ ಬರುತ್ತೆ ಅದನ್ನ ಮಾಡ್ಕೊಂಡು ಸ್ಟಾಫ್ ಹತ್ರ ಎಲ್ಲ ಕಲ್ತ್ಕೊಂಡು ಮಾಡ್ಕೊಂಡು, ನನಗೆ ಅದೇನು ಲಕ್ಸುರಿ ಫುಡ್ ಬೇಕು ಅಂತದೇನು ಇರ್ಲಿಲ್ಲಲ್ಲ. ಆದ ಕಾರಣ ಅಂತದೇನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ಊಟ ತಿಂಡಿ ಚೆನ್ನಾಗಿ ಮಾಡ್ತಾ ಇದ್ದೆ. ಆದ್ರೂ ಒಬ್ಳೆ ಇದ್ರು ಏನೋ ಒಂದು ಮಾಡ್ಕೊಂಡು ತಿನ್ನೋದು ಮಾಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ತಿಂಡಿನೇ ಆಗ್ಬೇಕು, ಮಧ್ಯಾಹ್ನ ಒಳ್ಳೆ ಊಟ ಆಗ್ಬೇಕು, ರಾತ್ರಿನ ಊಟ ಆಗ್ಬೇಕು, ಹಾಗೆ ಮಾಡ್ಕೊಂಡು ತಿಂತಾ ಇದ್ದೆ. ಅಲ್ಲಿ ನನಗೆ ಬಹಳ ಒಂದು ಅದ್ಭುತವಾಗಿದೆ ಅಂದ್ರೆ, ಒಳ್ಳೆ ಕೆಲಸವನ್ನ ಮಾಡಿದೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡತಕ್ಕಂಥದ್ದು ಬಂತು. ಜೊತೆಗೆ ಸಾಕಷ್ಟು ಹೆಣ್ಣು ಮಕ್ಕಳನ್ನ ಒಂದೇ ಒಳ್ಳೆ ದಾರಿಗೆ
ಈಗಲೂ ಹಾಸನದಲ್ಲಿ ಒಬ್ರು ಮಿಷನ್ ಹಾಸ್ಪಿಟ್ಲ್ ಇದ್ದಾರೆ. ಆ ಹುಡುಗಿ ನಾನು ಅವಳನ್ನ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಅವಳನ್ನ ಕೆಲಸ ಮಾಡ್ಲಿಕ್ಕೆ ಒಂದು ನರ್ಸಿಂಗ್ ಹೋಮ್ನಲ್ಲಿ ಬಿಟ್ಟಿದ್ದು. ಈಗಲೂ ಸಹ ಹಾಸನಕ್ಕೆ ಹೋದ್ರೆ ಅವಳನ್ನು ಭೇಟಿಯಾಗಿ ಹೋಗ್ತೇನೆ. ಅವ್ರ ಮಕ್ಕಳು ಮದುವೆ ಆದಾಗ ಸಹ ನಾನು ಹೋಗಿದ್ದೆ. 1985 ನಾನು ಮಾಡಿದಂಥ ಕೆಲಸದಲ್ಲಿ. ಹಾಗೆ ಕೆಲವ್ರನ್ನೆಲ್ಲ ಕೆಲಸನ ಮಾಡಿ ಒಳ್ಳೆ ಒಂದು ರಿಲೀಸನ್ನು ಮಾಡಿರತಕ್ಕಂಥದ್ದು. ಎಲ್ಲದರಲ್ಲೂ ಒಳ್ಳೆ ನನ್ನ ಡಾಕ್ಯುಮೆಂಟನ್ನು ನಾನು ಸೃಷ್ಟಿ ಮಾಡಿದೆ. ಇದೆಲ್ಲವೂ ಕಾರಣ ನನಗೆ ಆ ಧೈರ್ಯ. ನಾನು ರಾತ್ರಿ ಹೋಗಿ ಬಸ್ಸಲ್ಲಿ ಇಳಿದಾಗ ಕೆಲವೊಮ್ಮೆ 3 ಗಂಟೆ 4 ಗಂಟೆಲಿ ಆಗೋದು, ಮಿಡ್ ನೈಟ್. ನಾನು ಬಸ್ ಇಳಿದ್ಬಿಟ್ಟು ಅಲ್ಲಿ ಏನಿಲ್ಲ, ಅದು ಹೈವೇ, ರೋಡ್ ಕ್ರಾಸ್ ಮಾಡಿ ಬರುವಾಗ ನಮ್ಮ ಗಾರ್ಡ್ಸ್ ಇರೋರು ಹೊರಗಡೆ, ಏನಮ್ಮ ಇದು ಅಲ್ಶೀಸನ್ ನಾಯಿ ಬಂದಂಗೆ ಬರ್ತಿರಲ್ಲ ರೋಡಲ್ಲಿ, ನಿಮಗೆ ಭಯನೇ ಇಲ್ವಾ ಅಂತ ಹೇಳಿದೆ. ಇಲ್ಲಪ್ಪ, ಏನು ಭಯ ಇದೆ, ಇಲ್ಲಿ ಏನಿಲ್ಲ, ಬರೇ ನಿಮ್ಮ ಎಂಥದ್ದು ಭತ್ತದ ಗದ್ದೆಗಳು, ಕಡಲೆ ಹಾಕಿದ್ದು, ಶೇಂಗಾ ಹಾಕಿದ್ದು. ನನಗೆ ಅವಾಗೆಲ್ಲ ಶೇಂಗಾವನ್ನ ನೋಡಿನೂ ಗೊತ್ತಿಲ್ಲ, ಬಟ್ ಐ ಯೂಸ್ ಟು ಎಂಜಾಯ್. ಸೊ ಇಂಥದ್ದೇ ಇರೋದು, ಇಲ್ಲಿ ಯಾರಿದ್ದಾರಪ್ಪ ಹೆದರಿಕೆ ಮಾಡೋಕ್ಕೆ, ಯಾಕೆ ಹೆದರುದು ಅಂತ ನಾನು ಬರ್ತಾ ಇದ್ದೆ ಬಸ್ ಎಳೆದು. ಸೊ ಹೀಗೆ ನನ್ನ ಜೀವನ ಸಾಗ್ತಾ ಬಂತು. ನಾನು ಈ ಜೀವನವನ್ನ ಯಾಕೆ ಜೋಡಿಸ್ತಾ ಬರ್ತಾ ಇದ್ದೇನೆಂದ್ರೆ, ನಾವು ಎಷ್ಟು ಜನ ಸಾಕಷ್ಟು ಸಮಸ್ಯೆ ಬಂದಾಗ ಅಯ್ಯೋ 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 ಅಂತ ಹೇಳ್ಕೊಂಡು ನಮ್ಮ ಹೆಲ್ತನ್ನ ಇನ್ನೂ ಒಂಥರ ಕಷ್ಟಕ್ಕೆ ನಾವು ಗುರಿಯನ್ನ ಮಾಡ್ತೇವೆ. ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಈ ಒಂದು ಮಹತ್ತಾರ ಸಂಸ್ಥೆ ನಮಗೆ ಕಲ್ಸ್ಕೊಡ್ತಾ ಇರೋದು ಏನು ಅಂತಂದ್ರೆ, ನಾವು ಬಂದಿದ್ದು ಇದೆಲ್ಲ ಹಿಂದಿನ ಜನ್ಮದ ಕರ್ಮ ಇರ್ಬೋದು, ಅಥವಾ ಈಗಿನದು ಇರ್ಬೋದು, ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ ಕೆಲಸ ಇರ್ಬೋದು, ಅಥವಾ ಕರ್ಮದ ಕೆಲಸ ಇರ್ಬೋದು. ನಾವು ಬಂದಿದ್ದನ್ನ ನಿಭಾಯಿಸ್ಲಿಕ್ಕೆ ಹೋಗ್ಬೇಕು ಅಂತ ಹೇಳತಕ್ಕಂಥದ್ದು. ಸೊ ಇದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಹಳ್ಳಿ, ನಾ ಹೇಳಿದ್ನಲ್ಲ, ಕುಗ್ರಾಮ, ಕಣ್ಣು ಮುಚ್ಕೊಂಡು ನಾನು ನಡೀತಾ ಇದ್ದೆ. ಚಂದ್ರನ್ ನೋಡಕ್ಕೆ ನನಗೆ ಹೆದರಿಕೆ ರಾತ್ರಿ ಹೊತ್ತಲ್ಲಿ. ಒಬ್ರೊಬ್ರು ಎಲ್ಲಾದ್ರೂ ಹೋದ್ರೆ, ನಮ್ಮಲ್ಲಿ ಡ್ರಾಮಾ ಇಂಥದ್ದೆಲ್ಲ ಆಗ್ತಾ ಇತ್ತು ಹಳ್ಳಿಯಲ್ಲಿ. ಆವಾಗ ರೋಡ್ವರೆಗೆ ಹೋಗಿ ಮಾಡಾಗ ಒಬ್ರೊಬ್ರು ಕೈ ಹಿಡ್ಕೊಳ್ಳೋದು, ಚಂದ್ರ ನೋಡಕ್ಕೆ ಭಯ, ನಕ್ಷತ್ರ ನೋಡಕ್ಕೆ ಭಯ, ಒಬ್ರೊಬ್ರು ಕೈ ಜೋಡಿಸ್ಕೊಂಡು ಕಣ್ಣು ಮುಚ್ಕೊಂಡು ಆ ರೋಡಲ್ಲಿ ಬರೋದು. ಹಿಂದೆ ಮುಂದೆ ದೊಡ್ಡವ್ರು ಇರ್ತಾ ಇದ್ರು. ಆ ಪರಿಸ್ಥಿತಿಯಲ್ಲಿ ಬೆಳೆದು ಬಂದವಳು ನಾನು. ಸೊ ಹಾಗೆ ಬಂದು 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 ನಾನು ಇವತ್ತು ಈ ಪೊಸಿಷನ್ ಅಲ್ಲಿ ಇರಬೇಕಾದ್ರೆ, ಮಹಾವತಾರ್ ಸಂಸ್ಥೆ ನನಗೆ ನಾನು ಮೆಚ್ಕೊಳ್ಳೋದು ಯಾಕಂದ್ರೆ, ರಿಟೈರ್ಮೆಂಟ್ ಆದ್ಮೇಲೆ ಎಲ್ಲರೂ ಒಂಥರ ಡಿಪ್ರೆಸ್ ಆಗ್ತಾರೆ. ಅಯ್ಯೋ ಏನ್ ಮಾಡುದು, ಇಷ್ಟುವರೆಗೆ ನಾವು ಬಹಳ ಬ್ಯುಸಿ ಆಗಿದ್ವಿ, ಇದೇ ಒಂಥರ ಜೀವನ. ಜೊತೆಗೆ ಕೆಲವರಿಗೆ ಅಧಿಕಾರದ ದರ್ಪನೂ ಇರ್ತದೆ. ನಾನು ಸ್ಟೇಟ್ ಲೆವೆಲ್ ಆಫೀಸರ್ ಇದ್ರೂ ಸಹ ನಾನು ಯಾವ ಪೊಸಿಷನಿಗೆ ಬಂದ್ರು ನನಗೆ ಅದು ಬಂದಿಲ್ಲ. ಕೆಲವರೆಲ್ಲ ಕೇಳೋರು, ಎಲ್ಲ ಯಾವ ಪೊಸಿಷನಿಗೆ ಬಂದ್ರು ನೀವು ಹೀಗೆ ಇದ್ದೀರಲ್ಲ ಅಂತ. ಹೌದು, ನಾನು ಹಾಗೆ ಇರ್ತಾ ಇದ್ದೆ. ಸೊ ಈ ದರ್ಪಗಳು, ನಾನು ಅಧಿಕಾರಿ ಅಂತ ಹೇಳತಕ್ಕಂಥದ್ದು, ಇಂಥದೆಲ್ಲ ಇದ್ದಾಗ ಕೆಲವರು ಡಿಪ್ರೆಸ್ ಆಗ್ಬಿಡ್ತಾರೆ. ರಿಟೈರ್ಮೆಂಟ್ಗೆ ತುಂಬಾ ಜನ ಆಗಿದ್ದಾರೆ. ಇಂಥದ್ದು ಯಾವುದು ನನಗೆ ಆಗ್ಲಿಲ್ಲ. ಜೊತೆಗೆ ಕೊರೋನಾ ಟೈಮ್ನಲ್ಲಿ ನಾನು ರಿಟೈರ್ಡ್ ಆಗಿದ್ದೆ. ಆ ಟೈಮ್ನಲ್ಲೂ ನಾನು ಜಗ್ಲಿಲ್ಲ. ಯಾಕಂತಂದ್ರೆ ಟೈಮ್ ಆಯ್ತಾ? ಇನ್ನ 3 ನಿಮಿಷ ಸಮಯಾವಕಾಶದಲ್ಲಿ ಮಹಾವತಾರ್ ಫೌಂಡೇಶನ್ಗೆ ಯಾವಾಗ ಬಂದ್ರಿ, ಇಲ್ಲಿಯವರೆಗೂ ನಿಮ್ ಜರ್ನಿ ಸಂಕ್ಷಿಪ್ತವಾಗಿ ತಿಳಿಸ್ಬಿಡಿ. ಮಹಾವತಾರ ಸಂಸ್ಥೆಗೆ ನಾನು 2024ರಲ್ಲಿ ಬಂದಿದ್ದು. ಯಾಕಂತಂದ್ರೆ ನನ್ನ ಸಮಸ್ಯೆಯನ್ನ ನಾನು ಸಮಸ್ಯೆ ಅಂತ ತೆಗೆದುಕೊಳ್ಳದಿದ್ರು, ಲಕ್ಷ್ಮೀಕಾಂತಮ್ಮ ಮೇಡಮ್ ನನ್ನೊಟ್ಟಿಗೆ ಕಲಿಗಾಗಿದ್ದು, ಅಕ್ಕಪಕ್ಕನೆ ನಾವಿದ್ವಿ, ಪಕ್ಕದ ಕ್ವಾರ್ಟರ್ಸ್ ಅಲ್ಲಿ ಇದ್ವಿ. ನಾವು ನಿಜವಾಗ್ಲೂ ಹೇಳಿದ್ರೆ ಆವಾಗ ನಾವು ಅಂತ ಫ್ರೆಂಡ್ಸ್ ಅಲ್ಲ. ಆದ್ರೆ ಅವರು ನನ್ನನ್ನು ಒಂದು ದಿನ, ಬಾ ರಿಟೈರ್ಮೆಂಟ್ ಆದ್ಮೇಲೆ ಈ ತರ ಒಂದು ಜಾಗ ಇದೆ, ನಾವು ಅಲ್ಲಿಗೆ ಹೋಗೋಣ, ಹೆಲ್ತ್ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ. ಮಹಾವತಾರ ಸಂಸ್ಥೆ ಏನೇನು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ನಡ್ತಾ ಇದ್ದಲ್ಲ, ಸ್ವಾಸ್ಥ್ಯ ಹಬ್ಬ, ಅಶ್ವಿನಿ ಮೇಡಮ್ ಅನ್ನು ಸಹ ನಾನು ಅಲ್ಲೇ ಫಸ್ಟ್ ನೋಡಿದ್ದು. ಆವಾಗ ಕರೆ ತಂದ್ರು. ಆ ದಿನ ನಾನು ಅಲ್ಲಿ ನಡೆದಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ನೋಡಿದ ದಿನದಿಂದ ನಾನು ಅಲ್ಲೇ ದೃಢ ನಿರ್ಧಾರ ಮಾಡಿದೆ, ಈ ಮಹಾವತಾರ ಸಂಸ್ಥೆ ಫೌಂಡೇಶನ್ ನಲ್ಲಿ ನಾನು ಮುಂದುವರಿತೇನೆ ಅಂತ ಹೇಳ್ಕೊಂಡು. ಅಲ್ಲಿ ಏನೇನು ಕಲಿಸ್ತಾರೆ, ಏನೇನು ಮಾಡ್ತಾರೆ ಅಂತ ಐ ಎಂಜಾಯ್ಡ್ ಒನ್ ಡೇ. ಆಮೇಲೆ ನೆಕ್ಸ್ಟ್ 1-2 ಸ್ಯಾಟರ್ಡೇಸ್ ಕಂಟಿನ್ಯೂಸ್ ಆಗಿ ಅದರಲ್ಲಿ ಅಟೆಂಡ್ ಆಗಲಿಕ್ಕೆ ಶುರು ಮಾಡಿದೆ. ಆ ನಂತರ ನಾನು ಜೋಡಿಸ್ಕೊಂಡೇ ಬಂದೆ. ಕೊಡತಕ್ಕಂಥ ಧ್ಯಾನ ಇರ್ಬೋದು, ಸ್ವಾಧ್ಯಾಯ ಇರ್ಬೋದು, ಇದರಿಂದ. ಆಮೇಲೆ ಅಕ್ಯುಪ್ರೆಷರ್ ಇದ್ರು, ಮುದ್ರೆ ಇರ್ಬೋದು, ಇದು ನನಗೆ ಬಹಳ ಬಹಳ ಹೆಲ್ಪ್ ಆಯ್ತು. ಒಂದೇನಂದ್ರೆ ಶಾಂತಿ, ಸಮಾಧಾನ, ಕೋಪ, ದುಗುಡತೆ, ಎಲ್ಲರೂ ಹೋಗ್ಬೇಕಂದ್ರೆ ನನಗೊಂಥರ ಅವಸರ, ನಾನು ಟೆನ್ಷನ್ ಆಗ್ತಾ ಇದೆ. ಇದು ಯಾವುದು ಇಲ್ಲದೆ ಕಾಮ್ ಆಗಿರತಕ್ಕಂಥ ಒಂದು ಜೀವನದ ಶೈಲಿಯನ್ನ ನನಗೆ ಮಹಾವತಾರ್ ಫೌಂಡೇಶನ್ ಕೊಡ್ತು. ಜೊತೆಗೆ ಆರ್ಗನೈಸ್ ಮಾಡತಕ್ಕಂಥ, ನಾನು ಹೇಳ್ತೇನೆಲ್ಲ, ಮಹಾವತಾರ್ ಫೌಂಡೇಶನ್ ಅವ್ರು ಎಲ್ಲಿ ಸಿಕ್ಕಿದ್ರು ನನಗೆ ಬಹಳ ಖುಷಿ ಆಗುದು. ಒಂಥರ ಅವ್ರನ್ನ ಶೇಕ್ ಹ್ಯಾಂಡ್ ಮಾಡೋದಾಗ್ಲಿ, ಹಗ್ ಮಾಡ್ಕೊಡೋದಾಗ್ಲಿ, ಅವರೊಟ್ಟಿಗೆ ಮಾತಾಡೋದಾಗ್ಲಿ, ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡೋದಾಗ್ಲಿ, ಇದೆಲ್ಲವೂ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡತಕ್ಕಂಥದ್ದು. ಜೊತೆಗೆ ನಮ್ಮ ಪ್ರೀತಿ, ವಿಶ್ವಾಸ, ನಮ್ಮ ಇವನ್ ಅನ್ಸುತ್ತೆ ನನಗೆ, ನಮ್ಮ ಚಕ್ರಗಳೆಲ್ಲ ಒಂದು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳತಕ್ಕಂಥದ್ದು. ಈ ಒಂದು ಲೈಫನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಕಾರಣಕರ್ತರಾಗಿರೋದೇ ನಮ್ಮ ಮಹಾವತಾರ್ ಫೌಂಡೇಶನ್. ಜೊತೆಗೆ ನನ್ನ ಹೆಲ್ತ್ಗೆ ನಾನು ಶಿವಂಬುವನ್ನ ಮಾಡ್ಕೊಂಡೆ. ಇದು ಅಲ್ಲದೆ ಈ ಸ್ವರ ಯೋಗ, ನಂದಾ ಮೇಡಮ್ ಏನು ಹಾಕ್ತಾರಲ್ಲ, ಪ್ರತಿದಿನ ಇದನ್ನ ಮಾಡದೆ ನಾನು ಹೇಳುವುದಿಲ್ಲ. ಅದೇ ನನ್ನ ಫಸ್ಟ್ ಎದ್ದ ತಕ್ಷಣ ಮಾಡತಕ್ಕಂತಹ ಕಾರ್ಯ.
ಇದರಿಂದ ಪ್ರಾರಂಭ ಮಾಡ್ತೇನೆ. ಮತ್ತೆ ಸ್ವರ ಯೋಗದನ್ನ ಬುಕ್ಕನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ನೆಕ್ಸ್ಟ್ ನಾನು ಅದನ್ನ ಕ್ಲಾಸ್ ಕೊಟ್ಕೊಂಡು ಬರ್ತೇನೆ. ಎಷ್ಟು ಆಧ್ಯಾತ್ಮಿಕ ಪುಸ್ತಕಗಳು ನಮ್ಮಲ್ಲಿ ಇದ್ರೂ ಅದಕ್ಕೆ ನಾನು ಓದಕ್ಕೆ ಹೋಗ್ತಿರ್ಲಿಲ್ಲ. ಈಗ ಅದನ್ನ ತುಂಬಾ ಓದಿ ಮನದಟ್ಟು ಮಾಡಿಕೊಂಡು ನನ್ನ ಜೀವನದಲ್ಲಿ ಅದನ್ನ ಅಳವಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಸೊ ನಾನು ಹೇಳಿದೆ ಮೇಡಮ್, ನಂದೊಂದು ಇನ್ನೊಂದು ವಿಷಯ ಹೇಳಿದ್ರೆ, ಈಗ ಟ್ಯಾಬ್ಲೆಟ್ ಎಲ್ಲ ನಾನು ಮೊದಲು ಬಳಸ್ತಾ ಇದ್ದೆ, ಇವಾಗ ಬಿಟ್ಟಿದ್ದೇನೆ ಅನ್ನೋದು ಒಂದು ವಿಷಯ ಕೇಳಿದೆ. ಹಾಗೆ ನಿಮ್ಮ ಧ್ಯಾನ ದಿನದಲ್ಲಿ ಎಷ್ಟೊತ್ತಾಗುತ್ತೆ, ಮತ್ತೆ ನಿಮಗೆ ಇಷ್ಟವಾದ ಸಬ್ಜೆಕ್ಟ್, ಈಗ ಸಮಗ್ರ ಜೀವನ ಶೈಲಿಲಿ ಮುದ್ರಾ ಥೆರಪಿ, ಶಿವಂಬು, ಆಕ್ಯುಪ್ರೆಷರ್, ಸೌಂಡ್ ಥೆರಪಿ ಇಷ್ಟೊಂದಿದೆ. ನಿಮಗೆ ಇಷ್ಟವಾದಂತಹ ಈ 3 ಪ್ರಶ್ನೆಗೆ ಉತ್ತರ ಮೇಡಮ್. ನಾನು ಒಂದೇನಂದ್ರೆ, ಎಷ್ಟು ಹೊತ್ತು ನಾನು ಇವಾಗ ಪ್ರೆಸೆಂಟ್ಲಿ ಬೆಳಿಗ್ಗೆ ಎಲ್ಲ ನಾನು ಕೂತ್ಕೊಳ್ತಾ ಇಲ್ಲ. ನಾನು ಯಾವಾಗಲೂ ಎಲ್ಲ ಆದ್ಮೇಲೆ 6 ಗಂಟೆ 6:30 ನಾನು ಕೂತ್ಕೊಂಡು ಧ್ಯಾನವನ್ನ ಮಾಡ್ತೇನೆ, ಯೋಗವನ್ನ ಮಾಡ್ತಾನೆ, ಪ್ರಾಣಾಯಾಮವನ್ನ ಮಾಡ್ತಾನೆ. ಆ ನಂತರನೇ ನಾನು ಕಿಚನ್ಗೆ ಹೋಗತಕ್ಕಂತಂದ್ರೆ ಇದರಲ್ಲಿ ನಾನು ಜಾಯಿನ್ ಆಗೋದಿಲ್ಲ. ನಂದೇ ಆದ ಯೋಗ ಇದೆ. ಆ ನಂತರ ಯಾಕಂದ್ರೆ ಈ ಟೈಮ್ ನಿಮ್ದೆಲ್ಲ ಧ್ಯಾನ ಆಗಿರ್ತದೆ, ಅದಕ್ಕೆ ನಾನು ಮತ್ತೆ ಕೂತ್ಕೊಂಡು ಧ್ಯಾನ ಮಾಡ್ತೇನೆ. ನಾನು ತದನಂತರ ನಂದು ಅಡಿಗೆ ಎಲ್ಲ ಆದ್ಮೇಲೆ 11-12 ಗಂಟೆಗೆ ಅರ್ಧ ಗಂಟೆ ನಾನು ಧ್ಯಾನ ಮಾಡ್ತೇನೆ. ಸಾಯಂಕಾಲ 3 ಗಂಟೆಯಲ್ಲಿ ಜಾಯಿನ್ ಆದ್ರೂ ಜಾಯಿನ್ ಆಗದಿದ್ರು ನಾನು ನನ್ನ ಪಾಡಿಗೆ ಧ್ಯಾನವನ್ನ ಮಾಡ್ತೇನೆ. ರಾತ್ರಿ ನನಗೆ ಹೋಸ್ಟ್ ಮಾಡೋ ಕಾರಣ ಧ್ಯಾನ ಆಗೋದಿಲ್ಲ, ಆದರೆ ಅದರ ಮೊದಲು ಅಥವಾ ಅದರ ನಂತರ ನಾನು ಧ್ಯಾನವನ್ನ ಮಾಡಿ ಮಲಗ್ತೇನೆ. ಸೊ ನಂದೇನಿದೆ ವಯಸ್ಸಿಗೆ ಎಷ್ಟು ಬೇಕು ಅಂತ ನಾನು ಮಿನಿಮಮ್ 1 ಗಂಟೆಯ ಧ್ಯಾನವನ್ನ ಪ್ರತಿದಿನ ಮಾಡ್ತೇನೆ. ನಾನು ಹೇಳಿದೆಲ್ಲ, ನನಗೆ ತುಂಬಾ ಇಷ್ಟವಾದ ಸಬ್ಜೆಕ್ಟ್ ಆಕ್ಚುಲಿ ಸ್ವರ ವಿಜ್ಞಾನ ಅಂತ ಹೇಳತಕ್ಕಂಥದ್ದು. ಜೊತೆಗೆ ಸಮಗ್ರ ಜೀವನ ಶೈಲಿಯಲ್ಲಿ ಮಧುರಾ ಮೇಡಮ್ದು ಮನೆಮದ್ದು ತುಂಬಾ ಮಾಡ್ಕೊಳ್ತೇನೆ. ನನಗೆ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿಗೆ ಕಷಾಯವನ್ನ ಮಾಡತಕ್ಕಂಥದ್ದು. ಮತ್ತೆ ಅವರು ಕೆಲವು ಗಂಜಿಯನ್ನ ಹೇಳಿದ್ದಾರೆ, ಅದೆಲ್ಲ ಯಾಕಂದ್ರೆ ನಾನು ಹೇಳಿದೆ ನನಗೆ ಟ್ರೆಡಿಷನಲ್ ಫುಡ್ ಬಹಳ ಇಷ್ಟ ಅಂತ, ಅದನ್ನೆಲ್ಲ ನಾನು ತುಂಬಾ. ಇನ್ನೊಂದೇನಂದ್ರೆ, ಬಹಳ ನನಗೆ ಮೊದಲೇ ಅಷ್ಟೇ, ನನಗೆ ಯಾವುದೇ ಇಂಥದೇ ಫಿಲ್ಮ್ ಆಕ್ಟರ್ ಇಷ್ಟ ಅಂತ ಪಿಕ್ಚರ್ ನೋಡತಕ್ಕಂಥದ್ದು ಇಂಥದೇ ಒಳ್ಳೇದು ಇಲ್ಲ. ನನಗೆ ಯಾವ್ದು ಇಷ್ಟ ಅನ್ಸುತ್ತೆ ನಾನು ಅದನ್ನ ಅಳವಡಿಸ್ಕೊಳ್ತಕ್ಕಂಥ ವ್ಯಕ್ತಿತ್ವ ನಂದು. ಇದು ಒಂದೇ ಅಂತ ಹೇಳ್ತಕ್ಕಂಥದ್ದಲ್ಲ, ನನಗೆ ಮಾತಾರ ಸಂಸ್ಥೆ ಕೊಡತಕ್ಕಂಥ ಎಲ್ಲ ಅದೇ. ಜೊತೆಗೆ ನಿಮ್ಮ ಈ ಕಾಮಿಡಿಯಿಂದ ನಾನು ತುಂಬಾ ಎಂಜಾಯ್ ಅನ್ನು ಮಾಡ್ತೇನೆ. ಕೆಲವೊಮ್ಮೆ ನಾನು ಇಲ್ಲದಿದ್ದು ನಾವು ವಿಡಿಯೋನ ಮಾಡಿ ಕೆಲವೊಮ್ಮೆ ಒಬ್ಳೇ ನಗಾಡ್ತಾ ಇರ್ತೇನೆ. ನಮ್ಮ ಮನೆಯವ್ರ ಹತ್ರ ಕೂತ್ಕೊಂಡು, ನೋಡು ಅಶ್ವಿನಿ ಮೇಡಮ್ ಹಿಂಗ್ ಮಾಡಿದ್ದಾರೆ, ಹೇಗ್ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನ ಎಂಜಾಯ್ ಮಾಡ್ತಾ ಇದ್ದೇನೆ. ಸೊ ಮಹಾತಾರ್ ಸಂಸ್ಥೆಗೆ ಬಂದ್ಮೇಲೆ ನಾನು ಟ್ಯಾಬ್ಲೆಟ್ಗಳನ್ನ ಕಡಿಮೆ ಮಾಡ್ಕೊಂಡು ಬಂದೆ. ಯಾಕಂತಂದ್ರೆ 1985 ಯೋಗ ಮಾಡ್ತಾ ಇದ್ದೆ. ಒಂದು 10 ವರ್ಷದ ಮೊದಲು ನಾನು ಯೋಗವನ್ನ ಬಿಟ್ಟಿದ್ದೆ, ನನಗೆ ಸ್ಲಿಪ್ ಡಿಸ್ಕ್ ಆಗಿತ್ತು. ಆದ ಕಾರಣ ಮತ್ತೆ ನಾನು ಅದನ್ನ ಪ್ರಾರಂಭ ಮಾಡಿದೆ. ಪ್ರಾಣಾಯಾಮ ನನಗೆ ಹೇಳಿದೆ, ನನ್ನ ಸೈನಸ್ ಇತ್ತು, ಗಾಳಿಯಲ್ಲಿ ಹೋಗ್ಲಿಕ್ಕೆ ಆಗ್ತಿಲ್ಲ, ಯಾವಾಗ್ಲೂ ತಲೆ ಕವರ್ ಮಾಡ್ಕೊಂಡೆ ಹೋಗ್ತಾ ಇದ್ದಂತೆ. ಇದು ಪ್ರಾಣಾಯಾಮ ಮಾಡ್ತಾ 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 ಕಂಪ್ಲೀಟ್ ಅದು ಕ್ಯೂರ್ ಆಗಿದೆ. ಈಗಲೂ ನಾನು ಅದನ್ನ ಮಾಡ್ಕೊಳ್ತೇನೆ, ಯೋಗ ಮಾಡ್ಕೊಳ್ತೇನೆ. ಜೊತೆಗೆ ಸಮಗ್ರ ಜೀವನ ಶೈಲಿಯಲ್ಲಿ ಏನೇನು ಹೇಳ್ತಾರೆ ಕಷಾಯಗಳು, ಅದನ್ನ ನಾನು ಅಡಾಪ್ಟ್ ಮಾಡ್ಕೊಂಡಿದ್ದೇನೆ. ಶಿವಂಬು ನನ್ನ ಜೀವನದಲ್ಲಿ ತುಂಬಾ ತುಂಬಾ ಪರಿವರ್ತನೆ ತಂದಿದೆ. ನಾನು ಟ್ಯಾಬ್ಲೆಟ್ ಅನ್ನೆಲ್ಲ ಕಮ್ಮಿ ಮಾಡ್ಲಿಕ್ಕೆ ಅದು ಒಂದು ಮುಖ್ಯ ಕಾರಣ. ಸೊ ಇದಿಷ್ಟು ಇವತ್ತಿಗೆ. ಇನ್ನು ಸಾಕಷ್ಟು ಇದೆ, ಸಮಯಾವಕಾಶ ಅಷ್ಟೇ ಇದೆ. ಸಮಯಾವಕಾಶನ ನೀಡಿದ್ದಕ್ಕೆ, ಜೊತೆಗೆ ಎಲ್ಲರೂ ಆಲಿಸಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು.